ಸುಧಾಮ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಹಿಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 6ನೇ ತರಗತಿ ಕನ್ನಡ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು 6ನೇ ತರಗತಿಯವರಿಗಾಗಿ ಕನ್ನಡ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ದಯಮಾಡಿ ತಾವುಗಳು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡಿ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ಕೃಷ್ಣ ಸುಧಾಮ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು. ಅಭ್ಯಾಸಗಳು. ಸೊ ಮೊದಲ ಪ್ರಶ್ನೆ ಇತ್ತು, ಈ ಪದಗಳಿಗೆ ಎರಡೆರಡು ಸಮನಾರ್ಥಕ ಪದಗಳನ್ನು ಬರೆಯಿರಿ. ಸೊ ಪದಗಳನ್ನು ಕೊಟ್ಟಿದ್ರು: ಗೆಳೆಯ, ಹೆಂಡತಿ, ರಾಜ, ದುಡಿಮೆ. ಸೊ ಗೆಳೆಯ ಪದಕ್ಕೆ ಇರ್ತಕ್ಕಂಥ ಸಮನಾರ್ಥಕ ಪದಗಳು ಮಿತ್ರ, ಸ್ನೇಹಿತ. ಹೆಂಡತಿ ಪದಕ್ಕೆ ಇರ್ತಕ್ಕಂಥ ಎರಡು ಸಮನಾರ್ಥಕ ಪದಗಳು ಮಡದಿ, ಪತ್ನಿ. ರಾಜ ಸಮನಾರ್ಥಕ ಪದ ದೊರೆ, ಅಧಿಪತಿ. ದುಡಿಮೆ ಪದಕ್ಕಿರ್ತಕ್ಕಂಥ ಸಮನಾರ್ಥಕಗಳು ಕೆಲಸ ಮತ್ತು ಶ್ರಮ. ಎರಡು, ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯದಲ್ಲಿ ರಚನೆಯನ್ನು ಮಾಡಲಿಕ್ಕೆ ಕೇಳಿದ್ದಾರೆ. ಸೊ ಪದಗಳನ್ನು ಕೊಟ್ಟಿದ್ದಾರೆ: ಪರಮ ಮಿತ್ರ ಇದೆ, ವಿಶ್ರಾಂತಿ, ಸತ್ಕಾರ, ಸಂತೋಷ, ಶ್ರಮಿಸು ಅಂತಕ್ಕಂಥ ಪದಗಳು ಇದ್ದಾವೆ. ಸೊ ಪರಮ ಮಿತ್ರ ಅಂತಕ್ಕಂಥ ಪದವನ್ನು ಸ್ವಂತ ವಾಕ್ಯದಲ್ಲಿ ಬಳಸಿದಾಗ ಸುಧಾಮನು ಶ್ರೀಕೃಷ್ಣನ ಪರಮ ಮಿತ್ರನು. ಇನ್ನು ವಿಶ್ರಾಂತಿ ಪದವನ್ನು ಸ್ವಂತ ವಾಕ್ಯದಲ್ಲಿ ಬಳಸಿದಾಗ ಶ್ರಮ ವಹಿಸಿ ಕೆಲಸ ಮಾಡುವ ವೇಳೆ ಸ್ವಲ್ಪ ವಿಶ್ರಾಂತಿ ಪಡೆಯಬೇಕು. ಇನ್ನು ಸತ್ಕಾರ ಪದ ಬಂದಾಗ ಮನೆಗೆ ಅತಿಥಿಗಳು ಬಂದಾಗ ನಾವು ಅವರನ್ನು ಸತ್ಕಾರ ಮಾಡಬೇಕು. 4ನೇ ಪದ ಸಂತೋಷ ಇದೆ. ನಮ್ಮ ದೇಶದ ಕ್ರೀಡಾಪಟುಗಳು ದೇಶಕ್ಕೆ ಕೀರ್ತಿ ತಂದಾಗ ನಮಗೆ ಸಂತೋಷವಾಗುತ್ತದೆ. ಕಡೆ ಪದ ಶ್ರಮಿಸು ಇದೆ. ರೈತನು ಹೊಲದಲ್ಲಿ ಶ್ರಮಿಸುವನು ಅಂತಕ್ಕಂಥದ್ದು. ಈ ಪದಗಳನ್ನು ನಾವೇನು ಮಾಡಿದ್ದೀವಿ ಅಂದರೆ ಸ್ವಂತ ವಾಕ್ಯದಲ್ಲಿ ಬಳಕೆ ಮಾಡಿ ಕೊಟ್ಟಿದ್ದೀವಿ. ಮುಂದಿನ ಪ್ರಶ್ನೆ 3. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೇ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ: ಸುಧಾಮ ಯಾವುದನ್ನು ಮಾನವ ಧರ್ಮ ಎನ್ನುತ್ತಾನೆ? ಉತ್ತರ: ಸುಧಾಮನು ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು, ಅದೇ ಮಾನವ ಧರ್ಮ ಎಂದು ಹೇಳುವನು. ಪ್ರಶ್ನೆ 2. ಯಾರಿಗಾಗಿ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಸುಧಾಮನ ಪತ್ನಿ ಹೇಳುತ್ತಾಳೆ? ಉತ್ತರ: ಸುಧಾಮನ ಪತ್ನಿ ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಶ್ರೀಕೃಷ್ಣನ ಬಳಿ ಸಹಾಯ ಕೇಳಲು ಹೇಳುತ್ತಾಳೆ. ಪ್ರಶ್ನೆ 3. ಸುಧಾಮನ ಕಣ್ಣಲ್ಲಿ ನೀರು ಏಕೆ ಬಂತು? ಉತ್ತರ: ಬಹಳ ದಿನಗಳ ನಂತರ ಶ್ರೀಕೃಷ್ಣನನ್ನು ಸುಧಾಮನು ಭೇಟಿಯಾಗಿದ್ದರಿಂದ ಹಳೆಯ ದಿನಗಳ ನೆನಪಾಗಿ ಅವನ ಕಣ್ಣಲ್ಲಿ ನೀರು ಬಂತು. ಪ್ರಶ್ನೆ 4. ಮನೆಗೆ ಮರಳಿದ ಸುಧಾಮನು ಏನನ್ನು ಕಂಡನು? ಉತ್ತರ: ಮನೆಗೆ ಮರಳಿದ ಸುಧಾಮನು ಸುಂದರವಾದ ಮನೆ, ದೂರದಲ್ಲಿ ಮರಗಳು, ಹೆಂಡತಿ, ಮಕ್ಕಳು, ಹೊಸ ಬಟ್ಟೆ ಧರಿಸಿ ಮನೆಯಲ್ಲಿ ಸಂತೋಷದಿಂದ ಇರುವುದನ್ನು ಕಂಡನು. 5ನೇ ಪ್ರಶ್ನೆ: ಸುಧಾಮನ ಮನೆಯನ್ನು ಕಟ್ಟಿಸಿದವರು ಯಾರು? ಉತ್ತರ: ಸುಧಾಮನ ಮನೆಯನ್ನು ಕಟ್ಟಿಸಿದವರು ಶ್ರೀಕೃಷ್ಣ. ಮುಂದಿನ ಪ್ರಶ್ನೆ: ಈ ಕೆಳಗಿನ ಪ್ರಶ್ನೆಗಳನ್ನು 5-6 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ: ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದ ದಿನಗಳನ್ನು ಪರಸ್ಪರ ನೆನಪಿಸಿಕೊಂಡದ್ದು ಹೇಗೆ? ಉತ್ತರ: ಕೃಷ್ಣನ ಅರಮನೆಯಲ್ಲಿ ಸುಧಾಮನು ಶ್ರೀಕೃಷ್ಣನ ಆದರ ಸತ್ಕಾರಗಳನ್ನು ಸ್ವೀಕರಿಸಿ ಶ್ರೀಕೃಷ್ಣ ಮಹಾರಾಜರು ಎಂದು ಉದ್ಗರಿಸುತ್ತಾ ಅವನ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯುತ್ತದೆ. ಅವನಿಗೆ ಮಾತೆ ಹೊರಡದಂತಾಗುತ್ತದೆ. ಆಗ ಶ್ರೀಕೃಷ್ಣನು ಏಕೆ ಸುಧಾಮ ಕಣ್ಣಲ್ಲಿ ನೀರು ಎಂದು ಪ್ರಶ್ನಿಸುತ್ತಾನೆ. ಸುಧಾಮನು: ಬಹಳ ದಿನಗಳ ಅನಂತರ ನಿಮ್ಮನ್ನು ನೋಡುತ್ತಿರುವೆನಲ್ಲ, ಅದಕ್ಕಾಗಿ ಆನಂದದ ಕಣ್ಣೀರು ಎನ್ನುವನು. ದೂರದಿಂದ ದಣಿದು ಬಂದಿದ್ದೀಯಾ? ಸ್ನಾನ ಮುಗಿಸಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ. ಅಷ್ಟು ಬೇಗ ನಿನ್ನನ್ನು ಹೋಗಗೊಡುವುದಿಲ್ಲ ಎನ್ನುವ ಶ್ರೀಕೃಷ್ಣನ ಮಾತಿಗೆ ಅಯ್ಯೋ, ಅಲ್ಲಿ ಮನೆಯಲ್ಲಿ ಯಾರೂ ಇಲ್ಲ, ಮಕ್ಕಳಿಗೆ ಎನ್ನುವಾಗ ಸುಮ್ಮನಿರು, ಬಂದ ತಕ್ಷಣ ಹೋಗಬೇಕಿದ್ದರೆ ಯಾಕೆ ಬಂದೆ? ಯಾರಲ್ಲಿ? ಸುಧಾಮನಿಗೆ ವಿಶ್ರಾಂತಿಯ ವ್ಯವಸ್ಥೆ ಮಾಡಿ ಎಂದು ಶ್ರೀಕೃಷ್ಣನು ಹೇಳುತ್ತಾ ತುರ್ತು ಕೆಲಸವಿದೆ, ಅದು ಮುಗಿದ ತಕ್ಷಣ ಬರುವೆ ಅನ್ನುವನು. ಶ್ರೀಕೃಷ್ಣನಂತಹ ಮಿತ್ರನನ್ನು ಪಡೆದ ನಾನೇ ಧನ್ಯನು. ನನ್ನನ್ನು ಮರೆತಿಲ್ಲ. ನಾನು ತಂದ ಅವಲಕ್ಕಿಯನ್ನು ತಾನೂ ತಿಂದು ಹೆಂಡತಿಗೂ ಪ್ರೀತಿಯಿಂದ ತಿನ್ನಿಸಿದ. ಇಷ್ಟೊಂದು ಪ್ರೀತಿ ವಿಶ್ವಾಸವಿರುವ ಶ್ರೀಕೃಷ್ಣನ ಹತ್ತಿರ ನನ್ನ ಬಡತನ ಹೇಳಿ ಆತನ ಮನಸ್ಸಿಗೆ ಬೇಸರ ಉಂಟು ಮಾಡಬಾರದು. ನನ್ನ ಬಡತನ ನನಗಿರಲಿ ಎಂದು ಸುಧಾಮನು ಅಂದುಕೊಳ್ಳುತ್ತಿರುವಾಗ ಶ್ರೀಕೃಷ್ಣನು ಹಿಂದಿನಿಂದ ಬರುತ್ತಾ ಏನು ಯೋಚಿಸುತ್ತಿರುವೆ ಸುಧಾಮ ಎಂದು ಕೇಳುವನು. ಏನಿಲ್ಲ ಕೃಷ್ಣ, ಏನಿಲ್ಲ, ಸುಮ್ಮನೆ ಎಂದು ಸುಧಾಮನು ಹೇಳುವನು. ಆಗ ಶ್ರೀಕೃಷ್ಣನು ನೀ ಬಂದು ನನ್ನ ಮನಸ್ಸಿಗೆ ತುಂಬ ಸಂತೋಷವನ್ನುಂಟು ಮಾಡಿದೆ, ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ ಎನ್ನುವನು. ಸುಧಾಮನು ಅವನ ಮಾತಿಗೆ ಮಾತು ಸೇರಿಸುತ್ತಾ ಒಟ್ಟಿಗೆ ಊಟ ಮಾಡುತ್ತಿದ್ದೆವು, ಕೂಡಿ ಕಲಿಯುತ್ತಿದ್ದೆವು, ಕಟ್ಟಿಗೆ ತರಲು ಹೋಗುತ್ತಿದ್ದೆವು ಎಂದು ಹಳೆಯ ವಿಷಯವನ್ನು ನೆನಪಿಸುವನು.
ಆಗ ಶ್ರೀಕೃಷ್ಣನು ಗುರುಮಾತೆ ಕೊಟ್ಟ ಹುರಿದು ಕಡಲೆ ತಿಂದಿದ್ದು ನಿನ್ನ ಪಾಲಿನ ಕಡಲೆ ನಾ ಕಸಿದುಕೊಂಡಿದ್ದು ಎಂದು ಕೃಷ್ಣ ಹೇಳುವನು. ಹೀಗೆ ಕೃಷ್ಣ ಸುಧಾಮರು ಗುರುಕುಲದಲ್ಲಿ ಕಳೆದ ತಮ್ಮ ದಿನಗಳನ್ನು ಪರಸ್ಪರ ನೆನಪಿಸಿಕೊಳ್ಳುವರು. ಮುಂದಿನ ಪ್ರಶ್ನೆ, ಕೃಷ್ಣನು ಸುಧಾಮನಿಗೆ ಮನೆ ಕಟ್ಟಿಸಿಕೊಟ್ಟ ಸಂದರ್ಭವನ್ನು ವಿವರಿಸಿರಿ. ಉತ್ತರ: ಸುಧಾಮನು ಮಿತ್ರನಾದ ಶ್ರೀಕೃಷ್ಣನ ಅರಮನೆಯಿಂದ ತನ್ನ ಊರಿನ ಕಡೆ ನಡೆದಾಗ ಅವನಿಗೆ ಎದುರಿಗೆ ತನ್ನ ಸುಂದರವಾದ ಮನೆ, ದೂರದಲ್ಲಿ ಮರಗಳು, ಹೆಂಡತಿ, ಮಕ್ಕಳು ಹೊಸ ಬಟ್ಟೆ ಧರಿಸಿ ಸಂತೋಷದ ಸನ್ನಿವೇಶವನ್ನು ಕಾಣುತ್ತಾನೆ. ಸುಧಾಮನು ಆಶ್ಚರ್ಯದಿಂದ ತನ್ನ ಹೆಂಡತಿಗೆ, ನೀವು ಯಾರ ಮನೆಯಲ್ಲಿದ್ದೀರಿ ಎಂದು ಕೇಳುತ್ತಾನೆ. ಆಗ ಹೆಂಡತಿ, ಇದು ನಮ್ಮ ಮನೆ ಕಣೋ ಎಂದು ಹೇಳುವಳು. ನಮ್ಮ ಗುಡಿಸಲು ಎಲ್ಲಿ ಎಂದು ಪ್ರಶ್ನಿಸುವನು. ಆಗ ಹೆಂಡತಿ, ಆ ಗುಡಿಸಲಿನ ಜಾಗದಲ್ಲಿಯೇ ಆ ಅರಮನೆಯಂತಹ ಮನೆ ನಿರ್ಮಾಣವಾಗಿದೆ ಎನ್ನುವಳು. ಅರೇ, ನಾನು ಹೋಗಿ ಬರುವುದರೊಳಗೆ ಇದು ಹೇಗೆ ಸಾಧ್ಯವಾಯಿತು ಎಂದು ಕೇಳುವನು. ಆಗ ಹೆಂಡತಿಯು ನಗುತ್ತಾ, ನಿಮ್ಮ ಮಿತ್ರನ ಕೃಪೆಯಿಂದ ಎಂದು ಹೇಳುವಳು. ಆಗ ಸುಧಾಮನು ಆಶ್ಚರ್ಯದಿಂದ, ನನ್ನ ಮಿತ್ರ ಶ್ರೀಕೃಷ್ಣನಿಂದ ಎಂದು ಉದ್ಗರಿಸುವನು. ಹೌದು, ಆ ಮಹಾರಾಯ ಶ್ರೀಕೃಷ್ಣನಿಂದಲೇ ಎಂದು ಹೆಂಡತಿ ಹೇಳುತ್ತಾಳೆ. ನಾನು ಅವನಿಗೆ ಸಹಾಯ ಮಾಡು ಎಂದು ಕೇಳಿಯೇ ಇಲ್ಲ ಎಂದು ಹೇಳುವನು. ನಿಜವಾಗಿಯೂ ಎಂದು ಹೆಂಡತಿ ಕೇಳುವಳು. ಆಗ ಸತ್ಯವಾಗಿಯೂ ಎಂದು ಸುಧಾಮನು ಹೇಳುವನು. ಸುಧಾಮನ ಹೆಂಡತಿಯು, ನೀವು ದ್ವಾರಕಾ ನಗರ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂತು ಬೇಕಾದ ಎಲ್ಲ ವಸ್ತುಗಳನ್ನು ತಂದರು. ಚಕಚಕಾಂತ ಮನೆ ನಿರ್ಮಿಸಿದರು. ನಮಗೆಲ್ಲ ಹೊಸ ಉಡುಪು ಆಭರಣಗಳನ್ನು ಸಹ ಕೊಟ್ಟರು ಎಂದು ಹೇಳುತ್ತಾಳೆ. ಹೀಗೆ ಶ್ರೀಕೃಷ್ಣನ ಮಿತ್ರನಾದ ಸುಧಾಮನು ತನ್ನ ಗೆಳೆಯನ ಅನುಗ್ರಹದಿಂದ ತನಗೆ ಒದಗಿ ಬಂದ ಎಲ್ಲ ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳುವನು. ಶ್ರೀಕೃಷ್ಣನು ಗೆಳೆಯನ ಮನದ ಇಂಗಿತವನ್ನು ತಿಳಿದುಕೊಂಡು ಎಲ್ಲ ರೀತಿಯ ಸಹಾಯ ಅವನಿಗೆ ಮಾಡುವನು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಮಾತನ್ನು ಯಾರು ಯಾರಿಗೆ ಯಾವಾಗ ಹೇಳಿದರು? ಮೊದಲ ವಾಕ್ಯ, ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ, ಸ್ನೇಹ, ಗೌರವ. ಉತ್ತರ: ಈ ಮೇಲಿನ ವಾಕ್ಯವನ್ನು ಕೃಷ್ಣ ಸುಧಾಮ ಎಂಬ ಪಾಠದಲ್ಲಿ ನಾವು ಕಾಣುತ್ತೇವೆ. ಈ ಮಾತನ್ನು ಸುಧಾಮನು ತನ್ನ ಗೆಳೆಯನ ಉದ್ದೇಶಿಸಿ ಹೆಂಡತಿಗೆ ಹೇಳುವನು. ಬಡತನದ ಬೇಗೆಯಲ್ಲಿ ಇದ್ದ ಸುಧಾಮನ ಪರಿವಾರ ಒಂದು ದಿನ ಸುಧಾಮನ ಗೆಳೆಯನಾದ ಶ್ರೀಕೃಷ್ಣನ ಬಳಿ ಹೋಗಿ ಸಹಾಯ ಪಡೆಯಿರಿ ಎಂದು ಸುಧಾಮನ ಹೆಂಡತಿ ಮಾತುಗಳನ್ನಾಡುತ್ತಾ ಹೇಳುವಳು. ಎರಡನೇ ವಾಕ್ಯ, ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಹೋಗಿ ಕೇಳಿ. ಉತ್ತರ: ಈ ಮೇಲಿನ ವಾಕ್ಯವನ್ನು ಕೃಷ್ಣ ಸುಧಾಮ ಎಂಬ ಪಾಠದಲ್ಲಿ ನಾವು ಕಾಣುತ್ತೇವೆ. ಈ ಮಾತನ್ನು ಸುಧಾಮನ ಹೆಂಡತಿಯು ಹೇಳುತ್ತಾಳೆ. ಮನೆಯಲ್ಲಿ ಅಡುಗೆ ಮಾಡಲು ಏನೂ ಇರದೇ ಇದ್ದ ಸಂದರ್ಭದಲ್ಲಿ ಆ ವೇಳೆ ಮಕ್ಕಳು ಹಸಿವು ಎಂದು ಅಮ್ಮನನ್ನು ಕೂಗಿ ಕೇಳಿದಾಗ, ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ನಿಮ್ಮ ಗೆಳೆಯನಾದ ಶ್ರೀಕೃಷ್ಣನ ಹತ್ತಿರ ಹೋಗಿ ಸಹಾಯ ಪಡೆಯಿರಿ ಎಂದು ಸುಧಾಮನ ಹೆಂಡತಿ ಹೇಳುವಳು. ಮೂರನೇ ವಾಕ್ಯ, ನನಗೆ ಗುರುಕುಲದ ಜೀವನ ನೆನಪಾಗುತ್ತದೆ. ಉತ್ತರ: ಈ ಮೇಲಿನ ವಾಕ್ಯವನ್ನು ಕೃಷ್ಣ ಸುಧಾಮ ಎಂಬ ಪಾಠದಲ್ಲಿ ನಾವು ಕಾಣುತ್ತೇವೆ. ಈ ಮಾತನ್ನು ಶ್ರೀಕೃಷ್ಣನು ತನ್ನ ಮಿತ್ರನಾದ ಸುಧಾಮನಿಗೆ ಹೇಳುವನು. ಕೃಷ್ಣನ ಅರಮನೆಯಲ್ಲಿ ಉಪಚಾರ ಪಡೆದ ಸುಧಾಮನು ಏನೋ ಯೋಚಿಸುತ್ತಿರುವ ಹಾಗೆ ಕಾಣುವನು. ಅಷ್ಟರಲ್ಲಿ ಆತನ ಮಿತ್ರ ಶ್ರೀಕೃಷ್ಣನು ಬಂದು, ಏನು ಯೋಚಿಸುತ್ತಿರುವೆ ಎಂದು ಸುಧಾಮನನ್ನು ಪ್ರಶ್ನಿಸುವನು. ಆಗ ಸುಧಾಮನು, ಏನಿಲ್ಲ ಕೃಷ್ಣ, ಏನಿಲ್ಲ, ಹಾಗೆ ಸುಮ್ಮನೆ ಎಂದು ಸುಧಾಮನು ಹೇಳುವಾಗ, ನೀ ಬಂದು ತುಂಬ ಸಂತೋಷವನ್ನುಂಟು ಮಾಡಿದೆ, ನನಗೆ ಗುರುಕುಲದ ಜೀವನ ನೆನಪಾಗುತ್ತದೆ ಎಂದು ಶ್ರೀಕೃಷ್ಣನು ಹೇಳುವನು. ಕಡೆ ವಾಕ್ಯ, ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ. ಉತ್ತರ: ಈ ಮೇಲಿನ ವಾಕ್ಯವನ್ನು ಕೃಷ್ಣ ಸುಧಾಮ ಎಂಬ ಪಾಠದಲ್ಲಿ ನಾವು ಕಾಣುತ್ತೇವೆ. ಈ ಮಾತನ್ನು ಸುಧಾಮನ ಮಗನು ಹೇಳುತ್ತಾನೆ. ಗುಡಿಸಲಿನ ಜಾಗದಲ್ಲಿಯೇ ಆ ಅರಮನೆಯಂತಹ ಮನೆ ನಿರ್ಮಾಣವಾದುದನ್ನು ಕಂಡು ಆಶ್ಚರ್ಯಪಡುತ್ತಾ, ಇದು ಹೇಗೆ ಸಾಧ್ಯವಾಯಿತು ಎಂದು ಪ್ರಶ್ನಿಸುವನು. ಆಗ ಹೆಂಡತಿಯು, ನಿಮ್ಮ ಮಿತ್ರನ ಕೃಪೆಯಿಂದ ಎಂದು ಹೇಳುವಳು. ಮಕ್ಕಳೆಲ್ಲ ಎಲ್ಲಿದ್ದಾರೆ ಎಂದು ಕೇಳುವನು. ಅಷ್ಟರಲ್ಲಿ, ಅಪ್ಪ, ನನ್ನ ಹೊಸ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಎಂದು ಮಗಳು ಹೇಳುವಳು. ಅಪ್ಪ, ನಿನಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ನೋಡಿ ಎಂದು ಮಗನು ಹೇಳುವನು. ಆಗ ಸುಧಾಮನು, ನನಗೆ ಬೇಡ, ನೀವೆಲ್ಲ ಧರಿಸಿಕೊಳ್ಳಿ, ನನಗೆ ಆ ಕೃಷ್ಣ ದೇವನ ಸ್ನೇಹವೇ ರೇಷ್ಮೆ ಬಟ್ಟೆ ಎಂದು ಹೇಳುವನು. ಇಷ್ಟಿತ್ತು ಈ 6ನೇ ತರಗತಿಯ 3ನೆಯ ಗದ್ಯ ಕೃಷ್ಣ ಸುಧಾಮ ಪಾಠದ ಪ್ರಶ್ನೋತ್ತರಗಳನ್ನು. ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. ಸೊ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.